ಹೆಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೀನಿ. ಹಾಗೆ ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಏನಪ್ಪ ಅಂದರೆ ನಾನು ಒಂದು ವ್ಲಾಗ್ ಮುಖಾಂತರ ತೋರಿಸೋಣ ಅಂತ ಅಂದ್ಕೊಂಡೆ. ನಾನು ಬೆಳಗಾವಿಯಲ್ಲಿ ಅಂದರೆ ನಮ್ಮ ಅತ್ತೆ ಮನೆಗೆ ಹೋದಾಗ ನಂದು ಡೈಲಿ ರೊಟೀನ್ ಹೇಗಿರುತ್ತೆ ಅಂತ. ನಾನು ಬೆಂಗಳೂರಲ್ಲಿದ್ದರೆ ನಂದು ರೊಟೀನ್ ಬೇರೆ ಇರುತ್ತೆ. ಇಲ್ಲಿ ಬೆಳಗಾವಿಗೆ ಬಂದಾಗಲೇ ಬೇರೆ ಇರುತ್ತೆ. ನಿಮ್ಗೇನಾದರೂ ಇಂಟ್ರೆಸ್ಟ್ ಇತ್ತಂದರೆ ಹೇಳಿ, ಬೆಂಗಳೂರಲ್ಲಿ ಹೇಗಿರುತ್ತೆ ಅಂತ ನಾನು ನಿಮಗೆ ವಿಡಿಯೋ ಮಾಡಿ ಹಾಕ್ತೀನಿ, ಓಕೆನಾ? ಸೊ ಇಲ್ಲೇನಪ್ಪ ಅಂದರೆ ಬೆಳಗ್ಗೆ ಬೇಗ ಎದ್ದು ಬಾಗಿಲೆಲ್ಲ ತೊಳೆದು ಹೊಸ್ಲೆಲ್ಲ ತೊಳೆದು ರಂಗೋಲಿ ಹಾಕಿ ಆಮೇಲೆ ದಿನ ಸ್ಟಾರ್ಟ್ ಆಗೋದು. ಹಾಗೆ ನಿಮ್ಮ ಜೊತೆ ಒಂದು ಇನ್ಸಿಡೆಂಟ್ ಶೇರ್ ಮಾಡ್ಕೊಬೇಕು. ಏನಪ್ಪ ಅಂದರೆ ನಾನು ಮದುವೆ ಆಗಿ ಹೋಗಿದ್ನಲ್ಲ, ಆ ರೀಸೆಂಟ್ ಟೈಮಲ್ಲಿ ನಾನೇನು ಮಾಡ್ತಿದ್ದೆ, ಬೆಳಗ್ಗೆ ಬೇಗ ಅಂದರೆ ಬೇಗ ಎದ್ದು ಸ್ನಾನ ಎಲ್ಲ ಮಾಡಿ ಒಳಗಡೆ ಏನು ಕೆಲಸ ಇರುತ್ತಲ್ಲ, ಹಾಲು ಬಿಸಿ ಮಾಡೋದು ಅದು ಇದು ಅದೆಲ್ಲ ಕೆಲಸ ಮಾಡಿ ಮುಗಿಸ್ಬಿಡ್ತಿದ್ದೆ. ಬಟ್ ಬಾಗಿಲು ತೊಳೆದು ರಂಗೋಲಿ ಹಾಕ್ತಿರ್ಲಿಲ್ಲ. ಯಾಕಂದರೆ ನನಗಂತೂ ಅಭ್ಯಾಸ ಇರಲಿಲ್ಲ. ನಾನು ಬೆಂಗಳೂರಲ್ಲೇ ಇದ್ದಿದ್ದಲ್ವ. ಸೊ ಬೆಳಿಗ್ಗೆ ಎದ್ದು ನಂದೇನು ಕೆಲಸ ಇದೆ ಮುಗಿಸಿ ನಾನು ಆಫೀಸ್ಗೆ ಹೋಗ್ತಿದ್ದೆ ಅಥವಾ ಕಾಲೇಜಿಗೆ ಹೋಗ್ತಿದ್ದೆ. ಸೊ ಇಲ್ಲೂ ಬಂದಾಗ ಬೆಳಗಾವಿಗೆ ಸ್ಟಾರ್ಟಿಂಗ್ ಮದುವೆ ಆಗಿ ನಾನು ಹಾಗೇ ಮಾಡ್ತಿದ್ದೆ. ಪಾಪ ನಮ್ಮ ಅತ್ತೆ ಕರೆದು, ಹಾಗಲ್ಲ ಫಸ್ಟು ಬಾಗಿಲು ತೊಳೆದು ಆ ರಂಗೋಲಿ ಹಾಕಿ ಆಮೇಲೆ ಒಳಗಿನ ಕೆಲಸ ಮಾಡ್ಕೊಬೇಕು ಅಂತ ಹೇಳಿದರು. ಎಲ್ಲರೂ ಹೀಗೆ ಮಾಡ್ತಾರೆ ಅಂತ ಅನಿಸುತ್ತೆ, ಬಟ್ ನನಗೆ ಗೊತ್ತಿರಲಿಲ್ಲ. ನಾನು ಒಳಗಡೆ ಕೆಲಸ ಎಲ್ಲ ಮುಗಿಸಿದ್ದೆ. ಸೊ ಹಾಗೆ ನೀವು ಏನಾದರೂ ಸ್ಟಾರ್ಟಿಂಗ್ ಮದುವೆ ಆಗಿ ಹೋದಾಗ ಇದೇ ಥರ ಮಿಸ್ಟೇಕ್ಸ್ ಮಾಡ್ತಿದ್ರಾ? ನಿಮ್ಮತ್ತೇನು ಬೈದಿದ್ರಾ ಅಥವಾ ಈ ಥರ ತಿಳಿ ಹೇಳಿದ್ರಾ ಅನ್ನೋದು ಕಮೆಂಟ್ ಮಾಡಿ. ಸೊ ರಂಗೋಲಿ ಹಾಕಿ ಬಂದಮೇಲೆ ನಾನು ಮೊದಲು ಮಾಡೋವಂಥ ಕೆಲಸ, ರಾತ್ರಿಯೇ ಪಾತ್ರೆ ತೊಳೆದಿಟ್ಟಿರ್ತೀವಲ್ಲ, ಸೊ ಅದನ್ನೆಲ್ಲ ಅದದ್ರ ಜಾಗಕ್ಕೆ ಹಾಕ್ಬಿಡೋದು. ಹಾಕಿ ಮನೆಯೆಲ್ಲ ಗುಡಿಸಿ ಮನೆಯೆಲ್ಲನೂ ಒರೆಸಿ ಆಮೇಲೆ ಅಂದರೆ ಒಂದಿನ ಬಿಟ್ಟು ಒಂದಿನ ನೀರು ಬರುತ್ತೆ. ನೀರು ಬಂದಿದ್ದ ದಿನ ನಾನು ನೀರನ್ನ ತುಂಬ್ತೀನಿ. ನೀರು ಬಂದಿದ್ದ ದಿನ ಎಲ್ಲನೂ ಏನು ನೀರು ತುಂಬಿಡ್ತೀವಲ್ಲ ಆ ಪಾತ್ರೆ ಎಲ್ಲ ತೊಳೆದೇ ತುಂಬಿಡೋದು. ಸೊ ಅದರಿಂದ ನಾನು ಇಲ್ಲಿ ಎಲ್ಲ ತೊಳಿತಾ ಇದ್ದೆ. ಹಾಗೆ ಇಷ್ಟೆಲ್ಲ ನೀವೇ ಮಾಡ್ತೀರಾ, ನೀವೊಬ್ಬರೇ ಮಾಡ್ತೀರಾ ಅಂತ ಕೇಳ್ಬೋದು. ಹಾಗೇನಿಲ್ಲ, ನಮ್ಮ ಅತ್ತೆನೂ ಮಾಡ್ತಾರೆ. ಬಟ್ ಇವಾಗ ನಿಮ್ಮೆಲ್ಲರಿಗೂ ಗೊತ್ತಲ್ಲ, ನಮ್ಮ ಮಾವ ತೀರ್ಕೊಂಡಿದ್ದಾರೆ. ಅದರಿಂದ ನಾವು ಅವ್ರಿಗೂ ಏನು ತುಂಬ ಕೆಲಸ ಕೊಡ್ತಿರಲಿಲ್ಲ. ನಮ್ಮದೇನಿದೆ ನಾವು ಆ ಕೆಲಸ ಮಾಡ್ಕೊಳ್ತಿದ್ದೋ. ಹಾಗೆ ನನ್ನ ವಾರ್ಗಿತ್ತಿ ಇರ್ತಾಳೆ, ಅವಳು ಕೆಲಸನ ಮಾಡ್ತಾಳೆ. ಬಟ್ ಅವತ್ತು ಊರಿಗೆ ಹೋಗಿದ್ಲು ಅಂಥೇಳಿ ಎಲ್ಲ ಕೆಲಸ ನಾನೇ ಮಾಡ್ತಿದ್ದೆ. ನಾನಂತೂ ಮದುವೆ ಆಗಿ ಹೊಸ್ದಾಗಿ ಬಂದಾಗ ತುಂಬ ಭಯಪಡ್ತಿದ್ದೆ. ಒಂದು ವಸ್ತುನ ಮುಟ್ಟಬೇಕು ಅಂತಂದು ಪರ್ಮಿಷನ್ ಕೇಳ್ತಿದ್ದೆ. ಏನು ಮಾಡಬೇಕಂದ್ರೂ ಇದೇ ಥರ ಮಾಡಬೇಕಾ, ಹಾಗೆ ಮಾಡಬೇಕಾ ಅಂತ ಕೇಳ್ತಿದ್ದೆ. ನಂಗೆ ಗೊತ್ತಿದ್ರೂ ಕೇಳ್ತಿದ್ದೆ. ಯಾವಾಗ ಗೊತ್ತಾ, ನಾನೇನೋ ಮಾಡೋದು, ಏನೋ ಮಿಸ್ಟೇಕ್ ಮಾಡೋದು, ಅದೇನೋ ಆಗೋದು, ಮತ್ತು ಅವರೇನಾದರೂ ಅಂದ್ಕೊಳ್ಳೋದು, ನಂಗೆ ತುಂಬ ಭಯ ಆಗ್ತಿತ್ತು. ಸೊ ಅದಕ್ಕೆ ನಾನೊಂದು ಚಿಕ್ಕ ಕೆಲಸ ಮಾಡಬೇಕು ಅಂದ್ರೂ ನಾನು ಕೇಳ್ತಿದ್ದೆ, ಹೀಗೆ ಮಾಡಬೇಕಾ ಹಾಗೆ ಮಾಡಬೇಕಾ ಅಂತ. ಗೊತ್ತಿಲ್ಲ ಆ ಟೈಮಲ್ಲಿ ಏನು ಅಂದ್ಕೊಳ್ತಿದ್ರು ನಮ್ಮ ಅತ್ತೆ ಅಂತ. ಬಟ್ ಇಲ್ಲ, ಹೀಗೆ ಮಾಡಬೇಕು ಅಂತ ಅವ್ರ ಸಮಾಧಾನದಲ್ಲಿ ಹೇಳ್ತಿದ್ರು. ಹಾಗೆ ಅಲ್ವಾ, ನಮ್ಮ ಮನೆ ಅಂದರೆ ನಾವು ಹುಟ್ಟಿ ಆಡಿ ಬೆಳೆದಿದ್ದ ಮನೇನ ಬಿಟ್ಟು ಗಂಡನ ಮನೆಗೆ ಬರ್ತೀವಲ್ಲ. ಸೊ ಯಾರೇನು ಅಂದ್ಕೊಳ್ತಾರೆ, ಹೆಂಗಿರುತ್ತೆ ಏನು ಅಂತ ಇನಿಷಿಯಲ್ ಡೇಸಲ್ಲಿ ಅಂದರೆ ಇದ್ದೇ ಇರುತ್ತೆ ಭಯ. ನನಗೂ ಹಾಗೆ ತುಂಬ ಅಂದರೆ ತುಂಬ ಇತ್ತು, ಸ್ವಲ್ಪ ಅಲ್ಲ. ಇಲ್ಲಿ ಏನಪ್ಪ ಅಂತ ಅಂದರೆ ನಮ್ಮ ಅತ್ತೆ ಮನೆಯಲ್ಲಿ ಅವರು ರಾತ್ರಿ ಮಲ್ಕೊಳ್ಳೋದು ಲೇಟ್ ಮಾಡ್ತಾರೆ, ಹಾಗೆ ಬೆಳಗ್ಗೆ ಎದ್ದೇಳೋದೂ ಲೇಟ್ ಮಾಡ್ತಾರೆ. ಇನ್ನೇನು ಎಲ್ಲರೂ ಎದ್ದೇಳೋ ಟೈಮ್ ಆಗಿತ್ತು. ಸೊ ಅದಕ್ಕೋಸ್ಕರ ಟೀ ಮಾಡಿಡ್ತಿದ್ದೆ. ಸೊ ಇಲ್ಲಿ ಎದ್ದ ತಕ್ಷಣ ಟೀ ಅಂತೂ ಬೇಕೇ ಬೇಕು. ನಾವು ಆಲ್ಮೋಸ್ಟ್ ಬ್ಯಾಂಗ್ಳೂರ್ ಸೈಡ್ ಆ ಕಡೆ ಎಲ್ಲ ನಾವು ಎದ್ದ ತಕ್ಷಣ ಕಾಫಿ ಕುಡಿತೀವಿ. ಬಟ್ ಈ ಕಡೆ ಎಲ್ಲರೂ ಟೀನೇ ಪ್ರಿಫರ್ ಮಾಡೋದು. ಹಾಗೆ ಟೀನ ಎಷ್ಟು ಸಲ ಕೊಟ್ಟರೂ ಬೇಡ ಅಂತ ಹೇಳೋದಿಲ್ಲ. ಅದೊಂಥರ ಟ್ರೇಡ್ ಮಾರ್ಕ್ ಅನ್ನೋ ಥರ ಆಗಿಬಿಟ್ಟಿದೆ UK ಸೈಡಿಗೆ, ಅಂದರೆ ಉತ್ತರ ಕರ್ನಾಟಕ ಸೈಡಲ್ಲಿ. ಎಕ್ಸಾಂಪಲ್ ನಮ್ಮ ಅತ್ತೆಗೆ ಎಷ್ಟು ಸಲ ನಾವು ಟೀ ಕೊಟ್ಟರು ಬೇಡ ಅಂತ ಅನ್ನೋದಿಲ್ಲ. ಬಟ್ ಅವ್ರಿಗೆ ಅಸಿಡಿಟಿ ಪ್ರಾಬ್ಲಮ್ ಇದ್ರು, ಏನು ಪ್ರಾಬ್ಲಮ್ ಇದ್ರು ಒಂದು ಮಾತು ಅವ್ರು ಬೇಡ ಅಂತ ಹೇಳೋದಿಲ್ಲ. ಸೊ ಹಾಗೆ ನಾನಿದ್ದಾಗಂತೂ ತುಂಬ ಕಂಟ್ರೋಲ್ ಮಾಡಿಸಿರ್ತೀನಿ. ಯಾಕಂದರೆ ಅವ್ರಿಗೂ ವಯಸ್ಸಾಯಿತು, ತುಂಬ ಶುಗರ್ ಕನ್ಸ್ಯೂಮ್ ಮಾಡೋದ್ರಿಂದ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅಂತ. ನಾನು ಇಲ್ಲದೇ ಇದ್ದಾಗಂತೂ ಎಷ್ಟು ಹಾಕೊಂಡು ಕುಡಿತಾರೆ ಗೊತ್ತಿಲ್ಲ. ಬಟ್ ನಾನು ಇದ್ದಾಗಂತೂ ಆಲ್ಮೋಸ್ಟ್ ಟ್ರೈ ಮಾಡಿರ್ತೀನಿ ಕಮ್ಮಿ ಮಾಡಿಸೋದಕ್ಕೆ. ನಾನು ಮಾಡ್ಕೊಳ್ಳೋ ಟೀಯಲ್ಲಂತೂ ಸ್ವಲ್ಪ ಅಷ್ಟೇ ಸಕ್ಕರೆ ಇರುತ್ತೆ. ಅದ್ರಲ್ಲಿ ಸಕ್ಕರೆ ಹಾಕಿದಾರೋ ಹಾಕಿಲ್ವೋ ಅಂತ ಹುಡ್ಕಾಡಬೇಕು, ಅಷ್ಟು ಕಮ್ಮಿ ಸಕ್ಕರೆ ಹಾಕಿರ್ತೀನಿ. ಹಾಗೆ ಹಾಲು ಇಸ್ಕೊಳ್ತಾರಲ್ಲ, ಎಮ್ಮೆ ಹಾಲು ಇಸ್ಕೊಳ್ಳೋದ್ರಿಂದ ಕೆನೆ ಬರುತ್ತೆ. ಆ ಕೆನೆಯಿಂದನೇ ಬೆಣ್ಣೆ ಮಾಡ್ತಾರೆ. ಸೊ ಅದರಿಂದ ಫಸ್ಟ್ ನಾನು ಹಾಲು ಹಾಕೋಕ್ಕಿಂತ ಮುಂಚೆ ಏನು ಕೆನೆ ಇರುತ್ತಲ್ಲ ಅದನ್ನು ಸೈಡ್ಗೆ ಎತ್ತಿಟ್ಬಿಡ್ತೀನಿ, ಸೊ ದಟ್ ಯೂಸ್ ಆಗುತ್ತೆ ಅದು. ಏನು ಮಾಡತ್ತೀರಿ? ಚಾ
ಚಹಾ ಕುಡಿ ಆತೀರಿ? ಚಾ ಜೊತೆ ಏನು ತಿನ್ನತ್ತೀರಿ? ಬಿಸ್ಕೆಟ್ ರೀ. ನೀನ ಮಾಡ್ದೇನೋ ರಿಪೇರಿ ಸೈಕಲ್ದ? ನೀನು ಮಾಡಿದಿ? ಮತ್ತು ಸಾಕತ್ತಂದ್ಲ? ಮತ್ತು ಪಪ್ಪಾಗೆ ಸಾಕಾಗ್ಬೇಕಿಲ್ಲ? ಮತ್ತು ನೀ ಏ ಇವನೊಬ್ಬ ಮ್ಯಾಗಿನವ ಇವ. ಹಾಗೆ ಮಕ್ಕಳಿಗೆಲ್ಲ ಟೀ ಕೊಟ್ಟು ಹಾಲು ಕೊಟ್ಟು ಬಿಸ್ಕೆಟ್ ಎಲ್ಲ ಕೊಟ್ಟು ಕೂರಿಸಿದ್ದೆ ಕುಡೀಲಿ ಅಂತ. ಅವರೆಲ್ಲ ಬಂದು ಸುನೀಲ್ ಇದ್ದಾರಲ್ಲ, ಅವರ 2 ಅಕ್ಕನ ಮಕ್ಕಳು ಇಬ್ಬಿಬ್ಬರು. ಹಾಗೆ ನಂದು ಸ್ನಾನ ಎಲ್ಲ ಆಯಿತು. ಸ್ನಾನ ಮಾಡಿಕೊಂಡು ಫ್ರೆಶ್ ಆಗಿ ನೆಕ್ಸ್ಟು ನಾಷ್ಟ ರೆಡಿ ಮಾಡಬೇಕಿತ್ತು. ಏನಪ್ಪ ಅಂದರೆ ನಮ್ಮತ್ತೆ ಮನೇಲಿ ರಾತ್ರಿ ಮಲ್ಕೊಳ್ಳೋದು ಲೇಟೆ ಮತ್ತು ಬೆಳಗ್ಗೆ ಎದ್ದೇಳೋದು ಲೇಟ್ ಅಂದರೆ ಅರೌಂಡ್ 8 ಗಂಟೆ ಅಥವಾ 8:15 ಎದ್ದೇಳ್ತಾರೆ. ಅದೇ ಅಭ್ಯಾಸ ಆಗಿದೆ ತುಂಬ ವರ್ಷಗಳಿಂದ. ಸೊ ನಾನೇನು ಮಾಡ್ತೀನಿ ಅಂದರೆ ನನಗೆ ಅಷ್ಟು ಲೇಟಾಗಿ ಎದ್ದು ಅಭ್ಯಾಸ ಇಲ್ಲ. ಅದರಿಂದ ಬೆಳಿಗ್ಗೆ ಬೇಗ ಎದ್ದು ಎಲ್ಲ ಕೆಲಸನೂ ಮುಗಿಸಿ, ಅಂದರೆ ರಂಗೋಲಿ ಹಾಕೋದು, ಮನೆ ಒರೆಸೋದು, ಗುಡಿಸೋದು, ಸ್ನಾನ ಮಾಡೋದು, ಟೀ ಮಾಡಿಡೋದು, ಹಾಗೆ ದೇವ್ರ ಪೂಜೆನೂ ಕೂಡ ನಾನು ಎಲ್ಲರೂ ಎದ್ದೇಳೋ ಅಷ್ಟರೊಳಗೆ ರೆಡಿ ಮಾಡಿಟ್ಟಿರ್ತೀನಿ. ಒಂದೊಂದು ಸಲ ಎಲ್ಲರೂ ಎದ್ದೇಳಿ ಅಂತ ವೆಯ್ಟ್ ಮಾಡ್ತೀನಿ ಪೂಜೆ ಮಾಡೋದಕ್ಕೆ. ಇಲ್ಲ ಅಂದರೆ ಕೆಲವೊಂದು ಸಲ ನಾನು ಹಾಗೆ ಪೂಜೆ ಮಾಡಿಬಿಟ್ಟಿರ್ತೀನಿ. ಇಲ್ಲಿ ತುಂಬ ಫೋಟೋಸ್ ಇಟ್ಕೊಂಡಿದ್ದಾರೆ. ನಂಗೆ ಇಲ್ಲಿ ಬಂದಮೇಲೆ ಎಲ್ಲ ಹೊಸ ಥರ ಅಂತ ಅನ್ನಿಸ್ತಿತ್ತು. ಬಿಕಾಸ್ ನಾನಂತೂ ನಮ್ಮ ಅಪ್ಪ ಅಮ್ಮನ ಮನೇಲಿದ್ದಾಗ ನಿಜ ಹೇಳಬೇಕಂದ್ರೆ ನಾನು ಒಂದು ದಿನಾನೂ ಪೂಜೆ ಅಂತ ಮಾಡ್ತಿರ್ಲಿಲ್ಲ. ಎಲ್ಲನೂ ಅಷ್ಟೇ ನಾನು ಮದುವೆ ಆಗಿ ಬಂದಮೇಲೆ ಕಲ್ತ್ಕೊಂಡಿರೋದು. ಹಂಗಂತ ನಾವು ಮದುವೆ ಆಗಿ ತುಂಬ ವರ್ಷಾನುಗಟ್ಲೆ ಆಗಿಬಿಟ್ಟಿದೆ ಅಂತ ಏನಿಲ್ಲ. ಇವಾಗ ಒಂದು 8 ತಿಂಗಳಾಗಿದೆ. ಬಟ್ ಅಷ್ಟರಲ್ಲಿ ನಾನು ಕಲ್ತ್ಕೊಂಡಿದ್ದೀನಿ, ಎಷ್ಟಾಗುತ್ತೋ ಅಷ್ಟು ಕಲ್ತ್ಕೊಂಡಿದ್ದೀನಿ. ನೋಡಿ, ಪೂಜೆಗೆಲ್ಲ ರೆಡಿ ಮಾಡಿ ಪೂಜೆ ಎಲ್ಲ ಮಾಡಿದ್ದೀನಿ. ಶುಕ್ರವಾರ ಮತ್ತು ಸೋಮವಾರ ಅಂತ ಅಂದರೆ ಅಲ್ಲೇನು ಕಳಶ ದೀಪ ಅದೆಲ್ಲ ತೊಳೆದು ಫೋಟೋ ಎಲ್ಲ ಒರೆಸಿ ವಿಭೂತಿ ಎಲ್ಲ ಇಟ್ಟು ಪೂಜೆ ಮಾಡ್ತಾರೆ. ಇನ್ನು ಮಿಕ್ಕಿದ ದಿನ ಹಾಗೆ ಪೂಜೆ ಮಾಡಿಬಿಡೋದು, ಬರೀ ಹೂವು ಇಟ್ಟು. ಸೊ ನಮ್ಮ ಅತ್ತೆಯವರೆಲ್ಲ ಎದ್ದಿದ್ರು. ನಾಷ್ಟ ಮಾಡಬೇಕಂದ್ರೆ ಸ್ವಲ್ಪ ನಮ್ಮ ಅತ್ತೆಯೇ ಬರಲಿ ಅಂತ ವೆಯ್ಟ್ ಮಾಡ್ತೀನಿ. ಯಾಕಪ್ಪ ಅಂದರೆ ನನಗೆ ಆ ಕಡೆ ಸೈಡ್ದು ಅಷ್ಟು ಬರೋದಿಲ್ಲ. ಇನ್ನೂ ಏನಂತಾರೆ, ಅಷ್ಟು ಪ್ರಾಕ್ಟೀಸ್ ಆಗಿಲ್ಲ ಅಡುಗೆ ಮಾಡೋದು. ಸೊ ಅದರಿಂದ ನಾನು ನಮ್ಮ ಅತ್ತೆನೇ ಬರಲಿ, ಏನು ಮಾಡೋಣ ಕೇಳೋಣ, ಕಟ್ ಮಾಡಿಕೊಡೋಣ ತರಕಾರಿನೆಲ್ಲ, ಏನೇನು ಬೇಕು ಮಾಡಿಕೊಡೋಣ ಅಂತ ವೆಯ್ಟ್ ಮಾಡ್ತಿದ್ದೆ. ಏನೋ ಒಂದು ಇಬ್ರಿಗೆ ಮಾಡಬೇಕಂದ್ರೆ ಹೆಂಗೋ ಮ್ಯಾನೇಜ್ ಮಾಡಿಬಿಡ್ತೀನಿ. ಬಟ್ ತುಂಬ ಜನಕ್ಕೆ ಮಾಡಬೇಕಂದ್ರೆ ಆ ಸೈಡದ್ದು ಮಾಡೋದು ನನಗೆ ತುಂಬಾ ಕಷ್ಟ. ಇನ್ನು ನಮ್ಮ ಸೈಡದ್ದು ಅಂದರೆ ಮಂಡ್ಯ, ಬೆಂಗಳೂರು, ಹಾಸನ್ನು ಈ ಸೈಡದ್ದು ಅಂತಂದರೆ ಮಾಡಿಬಿಡ್ತೀನಿ. ಯಾಕಂದರೆ ಕಲ್ತ್ಕೊಂಡಿದ್ದೀನಿ ಆಲ್ಮೋಸ್ಟ್ ಅಡುಗೆ ಎಲ್ಲ. ಬಟ್ ಬೆಳಗಾವಿ ಸ್ಟೈಲಲ್ಲಿ ನನಗೆ ಇನ್ನೂ ಅಷ್ಟು ಗೊತ್ತಿಲ್ಲ ಅಡುಗೆ. ಅದರಿಂದ ನಮ್ಮ ಅತ್ತೆ ಬರಲಿ ಅಂತ ವೆಯ್ಟ್ ಮಾಡ್ತಿರ್ತೀನಿ, ಏನು ಮಾಡೋದು ಅಂತ ಹೇಳಿ ಕೇಳಿ ಮಾಡ್ತೀನಿ. ಸ್ವಲ್ಪ ಕಲ್ತ್ಕೊಂಡಿದ್ದೀನಿ ತಕ್ಕ ಮಟ್ಟಿಗೆ, ಬಟ್ ಇನ್ನೂ ತುಂಬ ಕಲಿಯೋದಿದೆ ಅಂತ ಹೇಳ್ಬೋದು. ಅಡುಗೆ ಮಾಡ್ತಿದ್ದು ಅಷ್ಟರಲ್ಲಿ ಈ ಬೆಡ್ಶೀಟ್ ಎಲ್ಲ ಒಗ್ದಾಕೋಣ ಅಂಥೇಳಿ ವಾಷಿಂಗ್ ಮಿಷಿನ್ಗೆ ಹಾಕಿದ್ದು. ಯಾಕಪ್ಪ ಅಂದರೆ ನೆಕ್ಸ್ಟು ಲಕ್ಷ್ಮೀ ಪೂಜೆ ಮಾಡಬೇಕಿತ್ತು. ಅಂದರೆ ಇಲ್ಲಿ ಡಿಸೆಂಬರಲ್ಲಿ 4 ವಾರ ಲಕ್ಷ್ಮೀ ಪೂಜೆನ ಮಾಡ್ತಾರೆ. ಬಟ್ ನಮ್ಮ ಮಾವ ತೀರ್ಕೊಂಡಿದ್ದರಿಂದ ನಾವು ಏನೂ ಗ್ರ್ಯಾಂಡಾಗಿ ಮಾಡಿರಲಿಲ್ಲ. ಹಾಗೆ ಪದ್ಧತಿನ ನಿಲ್ಲಿಸೋದಕ್ಕೂ ಆಗೋದಿಲ್ಲ ಅಲ್ಲ. ಕೆಲವೊಂದು ಕಡೆ ಏನಪ್ಪ ಅಂದರೆ ಯಾರಾದರೂ ತೀರ್ಕೊಂಡು 1 ವರ್ಷ ಆಗೋವರೆಗೂ ಯಾವ ಪೂಜೆ ಆಗಲಿ, ಯಾವುದೇ ಅಂದರೆ ಕೆಲವೊಂದು ದೇವಸ್ಥಾನಕ್ಕೆ ಹೋಗೋದಾಗಲಿ ಈ ಥರ ಎಲ್ಲ ಮಾಡೋದಿಲ್ಲ ಸೂತಕ ಅಂಥೇಳಿ. ಬಟ್ ಇಲ್ಲ ಹಾಗೇನಿಲ್ಲ, 11 ದಿನಕ್ಕೆ ಏನು ಸೂತಕ ಕಳ್ಕೊತಾರಲ್ಲ, ಸೊ ಅದಾದಮೇಲೆ ಎಲ್ಲನೂ ಮಾಡ್ತಾರೆ. ಸೊ ಈ ಪೂಜೆ ಎಲ್ಲ ತುಂಬ ವರ್ಷಗಳಿಂದ ನಮ್ಮ ಅತ್ತೆ ಮಾಡ್ಕೊಂಬಂದಿದ್ದಾರೆ. ಸೊ ಇವಾಗ ನಿಲ್ಲಿಸೋದು ಸರಿಯಲ್ಲ ಅಂಥೇಳಿ ನಾವು ಮಾಡಬೇಕು ಅಂತ ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ತಿದ್ದೋ. ಹಾಗೆ ನಮ್ಮ ಯಜಮಾನ್ರು ಬಂದು ಹಂಗಲ್ಲ ಅಡುಗೆ ಮಾಡೋದು, ಹಿಂಗೆ ನಾ ಹೇಳ್ಕೊಟ್ಟಂಗೆ ಮಾಡು ಅಂತ ಹೋದರು. ಸೊ ನಮ್ಮ ಅತ್ತೆನೂ ಬಂದು ಹೆಲ್ಪ್ ಮಾಡ್ತಿದ್ರು ಪಾಪ. ಅಂದರೆ ನನ್ನ ವಾರ್ಗಿತಿ ಅಂದರೆ ರಂಜಿತಾ ಇದ್ದರೆ ನಾವಿಬ್ಬರೇ ಮಾಡ್ಕೊಂಡಿರ್ತೀವಿ. ಬಟ್ ಅವಳು ಇಲ್ಲ ಅಲ್ಲ, ನಾನೊಬ್ಬಳಿಗೆ ಕಷ್ಟ ಆಗುತ್ತೆ ಅಂಥೇಳಿ ಅಟ್ಲೀಸ್ಟ್ ಅಡುಗೆ ಮಾಡ್ತೀನಿ ನಾನು ಅಂತ ಅವರು ಬಂದು ನನಗೆ ಸಹಾಯ ಮಾಡ್ತಾಯಿದ್ರು. ಈ ಥರ ಸಹಾಯ ಮಾಡೋದ್ರಲ್ಲಿ ಅವ್ರೇನು ಅಯ್ಯೋ ನಾನು ಮಾಡಬೇಕಾ, ಇವರೇ ಮಾಡ್ಕೊಳ್ತಾರೆ ಬಿಡು ಅನ್ನೋದೇನಿಲ್ಲ. ಪಾಪ ಅವರು ಬಂದು ಆಗಲ್ಲ ಅಂತಂದ್ರೂ ಎಲ್ಲ ಮಾಡ್ತಾರೆ. ಅವ್ರ ಥರ ಅಡುಗೆ ಮಾಡೋದಕ್ಕೆ ಬರಲ್ಲ. ಯಾರಾದರೂ ತುಂಬ ಜನ ಬಂದರು ಅಂತಂದರೆ ಅವರೇ ಅಡುಗೆ ಮಾಡ್ತಾರೆ. ಇಲ್ಲ ನಾವು ಮನೆಯವರಷ್ಟೇ ಇದ್ದೀವಿ ಅಂದರೆ ನಾನು ರಂಜಿತಾ ಇಬ್ಬರು ಸೇರಿ ಮಾಡಿರ್ತೀವಿ.
ಪಾಪ ಅಲ್ವಾ, ಅವರು ಇಷ್ಟೊಂದು ವರ್ಷ ಮಾಡಿರ್ತಾರೆ. ಸೊ ನಾವಿದ್ದಾಗ ನಮ್ಮ ಕೈಲಿ ಏನಾಗುತ್ತೆ ಅದನ್ನು ಮಾಡೋದು. ಹಾಗಂತ ನಾವು ಯಾವಾಗಲೂ ಅಲ್ಲೇ ಇರ್ತೀವಿ ಅಂತ ಹೇಳೋದಕ್ಕಾಗೋದಿಲ್ಲ. ನಾನು ಯಾವಾಗ ಹೋಗ್ತೀನಿ, ನಾನಂತೂ ಆವಾಗ ಸೋಂಬೇರಿತನ ಮಾಡೋದಿಲ್ಲ, ಎಲ್ಲ ಕೆಲಸ ಮಾಡಿ ಬರ್ತೀನಿ. ಇವಾಗ ಏನು ನಿಮಗೆ ರೊಟೀನ್ ತೋರಿಸ್ತಿದ್ದೀನಲ್ಲ, ನಂದು ಇದೇ ರೊಟೀನ್ ಇರುತ್ತೆ ನಾನು ಹೋದಾಗೆಲ್ಲ. ಇದರಲ್ಲಿ ಏನೂ ಚೇಂಜ್ ಇರೋದಿಲ್ಲ, ಎಲ್ಲ ಕೆಲಸನೂ ಹೀಗೆ ಇರುತ್ತೆ. ಫಸ್ಟ್ ಏನು ರಂಗೋಲಿ ಹಾಕೋದು, ಆಮೇಲೆ ಮನೆ ಗುಡಿಸೋದು, ಒರೆಸೋದು, ಸ್ನಾನ ಮಾಡೋದು, ದೇವ್ರ ಪೂಜೆ ಮಾಡೋದು, ಆಮೇಲೆ ಬಂದು ಈ ಕಡೆ ಟೀ ಮಾಡೋದಾಗಲಿ, ನೆಕ್ಸ್ಟು ನಾಷ್ಟಕ್ಕೆ ರೆಡಿ ಮಾಡೋದಾಗಲಿ. ಸೊ ಇದೇ ರೊಟೀನ್ ಇರುತ್ತೆ, ಇದರಲ್ಲಿ ಏನೂ ಚೇಂಜಸ್ ಇರಲ್ಲ. ಹಾಗೆ ಬೆಳಗ್ಗೆನೇ ಪೂರಿ ಮಾಡ್ತಿದ್ದು, ಮಕ್ಕಳೆಲ್ಲ ಇದ್ರಲ್ಲ ಇಷ್ಟಪಟ್ಟು ತಿಂತಾರೆ ಅಂತ ಆಲೂ ಮಟರ್ ಅದಕ್ಕೆ ಸ್ವಲ್ಪ ಪನ್ನೀರ್ ಹಾಕಿ ಕೂಡ ಮಾಡಿದ್ದು, ಮಕ್ಕಳೆಲ್ಲ ಇಷ್ಟಪಡ್ತಾರೆ ಅಂಥೇಳಿ. ನನಗೆ ಈ ಚಪಾತಿ ಲಟ್ಸೋದಾಗಲಿ, ಪೂರಿ ಒತ್ತೋದಾಗಲಿ, ಅಥವಾ ಒಬ್ಬಟ್ಟನ್ನು ಒತ್ತೋದಾಗಲಿ ನನಗೆ ಬರೋದೇ ಇಲ್ಲ. ನಾನು ನನ್ನದೇ ರೀತಿಯಲ್ಲಿ ಒತ್ತುತ್ತೀನಿ. ಬಟ್ ನಮ್ಮ ಅತ್ತೆ ಒತ್ತೋದಕ್ಕೂ ನಾನು ಒತ್ತೋದಕ್ಕೂ ತುಂಬ ಡಿಫ್ರೆನ್ಸು. ನಾನು ಒಂದು ಮಾಡೋ ಜಾಗದಲ್ಲಿ ಅವ್ರು 2 ಮಾಡಿರ್ತಾರೆ. ಅದಕ್ಕೆ ನಾನೇ ಮಾಡ್ತೀನಿ, ನಾನೇ ಒತ್ಕೊಡ್ತೀನಿ, ನೀನು ಬೇಯಿಸು ಅಂತ ಅಂದರು. ಅದನ್ನು ಎಣ್ಣೆಯಲ್ಲಿ ಕರಿ ಅಂತ ಅಂದರು. ನಾನು ಸರಿ ಆಯಿತು ಅಂತೇಳಿ ಕರೆದು ಮಕ್ಕಳಿಗೆಲ್ಲ ಕೊಟ್ಟು, ಹಾಗೆ ನಾವು ಕೂಡ ಕೂತು ಊಟ ಮಾಡ್ತಿದ್ದೋ. ಇವರು ಎಲ್ಲರೂ ಅಂದರೆ ಸುನೀಲ್ ಅವ್ರ ಅವ್ರ ಅಕ್ಕನ ಮಕ್ಕಳೆಲ್ಲ ಕ್ರಿಸ್ಮಸ್ ರಜಾ ಇತ್ತಲ್ಲ, ಸೊ ಅದರಿಂದ ಬಂದಿದ್ದರು. ನಾನು ಈ ವಿಡಿಯೋ ಶೂಟ್ ಮಾಡಿರೋದು ಬಂದು ಡಿಸೆಂಬರ್ ಲಾಸ್ಟ್ ವೀಕಲ್ಲಿ. ಸೊ ಎಲ್ಲರೂ ಅಲ್ಲೇ ಇದ್ದರು, ಅದರಿಂದ ನಾನು ಅವ್ರದ್ದು ಕೂಡ ಕ್ಯಾಪ್ಚರ್ ಮಾಡಿಕೊಂಡೆ. ಸೊ ಇಷ್ಟೆಲ್ಲ ಆದಮೇಲೆ ಅಂದರೆ ನಾಷ್ಟ ಎಲ್ಲ ಕೊಟ್ಟು, ನಾಷ್ಟ ಎಲ್ಲ ಆದಮೇಲೆ ಕೊನೆಗೆ ಏನು ಸ್ಟವ್ ಇದೆಯಲ್ಲ, ಸ್ಟವ್ ಎಲ್ಲನೂ ಕ್ಲೀನಾಗಿ ಸೋಪ್ ಹಚ್ಚಿ ಡೈಲಿ ಅದನ್ನು ತೊಳೆಯೋದೇನೆ. ಯಾಕೆಂದರೆ ಕ್ಲೀನಾಗಿ ಇಟ್ಕೊಬೇಕಲ್ವ. ಸೊ ಅದರಿಂದ ಒರೆಸೋದು ಏನು ಮಾಡೋದಿಲ್ಲ, ನಾವು ಬಟ್ಟೆಯಲ್ಲಿ ತೊಳೆದೇ ಬಿಡ್ತೀವಿ. ಕ್ಲೀನಾಗಿ ತೊಳೆದು ಅದಕ್ಕೆ ವಿಭೂತಿ ಹಚ್ಚಿ, ಕುಂಕುಮ ಹಚ್ಚಿ, ಒಂದು ಹೂವು ಇಟ್ಟು ಆಮೇಲೆ ಈ ಕಡೆದೆಲ್ಲ ಕೆಲಸ ಮುಗಿಸೋದು, ಅಂದರೆ ಅಡುಗೆ ಮನೆಯದು. ಇಷ್ಟು ಕೆಲಸ ಎಲ್ಲ ಏನೊಂದು 11:30 12 ಗಂಟೆ ಒಳಗಡೆ ಮುಗ್ದಿರುತ್ತೆ ನಮ್ಮದು ಎಲ್ಲ ಕೆಲಸ ಆಲ್ಮೋಸ್ಟು. ಅದಾದಮೇಲೆ ಏನಪ್ಪ ಅಂತಂದರೆ, ಅದಾದಮೇಲೆ ಏನೂ ಕೆಲಸ ಇರೋದಿಲ್ಲ. ಏನಾದರೂ ನೀನು ಸ್ವಲ್ಪ ಕಬೋರ್ಡು ಅದು ಇದು ಕ್ಲೀನ್ ಮಾಡ್ಕೊಳ್ತೀನಿ ಅಂದರೆ ಅಷ್ಟೇ ಇರುತ್ತೆ. ಅದನ್ನು ಏನು ಡೈಲಿ ಮಾಡೋದಕ್ಕಾಗೋದಿಲ್ಲಲ್ವ, ಯಾವಾಗಾದರೂ ಒಮ್ಮೊಮ್ಮೆ ಮಾಡ್ಕೊಳ್ಳೋದು. ಇವಾಗ ಇಷ್ಟೆಲ್ಲ ಕೆಲಸ ಮುಗೀತಪ್ಪ, ಅಡುಗೆ ಮನೆ ಕೆಲಸ ಮುಗೀತಂತಂದರೆ ಏನೂ ಕೆಲಸ ಇರೋದಿಲ್ಲ, ಏನು ಖಾಲಿನೇ. ನನಗಂತೂ ಖಾಲಿ ಕೂತ್ಕೊಳ್ಳೋದಂತಂದರೆ ತುಂಬ ಬೋರ್ ಆಗುತ್ತೆ, ನಿಮಗೂ ಹಾಗೇನಾ? ಇಷ್ಟೆಲ್ಲ ಕೆಲಸ ಮುಗೀತು, ನಾನು ನೆಕ್ಸ್ಟ್ ಯೋಚನೆ ಮಾಡ್ತಿದ್ದೆ ಏನು ಕೆಲಸ ಮಾಡೋದಪ್ಪ ಅಂತ. ಹಾಗೆ ಸುನಿಲ್ಗೆ ಸ್ವಲ್ಪ ಕಾಡಿಸೋಣ ಅಂತ ಹೋಗಿದ್ದೆ. ಸೊ ಹೀಗೇ ಡೈಲಿ ಎಲ್ಲ ಕೆಲಸ ಮುಗಿದ ಮೇಲಂತೂ ನಂಗೆ ತುಂಬ ಬೋರ್ ಆಗುತ್ತೆ, ಏನು ಮಾಡೋದು, ಏನು ಸಂಜೆವರೆಗೂ. ಯಾಕಂದರೆ ಸಂಜೆನೇ ಅಡುಗೆ ಏನಾದರೂ ಮಾಡಬೇಕಿತ್ತಂದರೆ ಮಾಡೋದು, ಇಲ್ಲಾಂದರೆ ಬೆಳಿಗ್ಗೆನೇ ಮಾಡಿದ ಅಡುಗೆ ಇತ್ತಂತಂದರೆ ಅದನ್ನೇ ಬಡಿಸೋದು, ಬಿಸಿ ಮಾಡಿ ಆಗಿರುತ್ತೆ. ಸೊ ಇಷ್ಟೆಲ್ಲ ಆದಮೇಲೆ ಲಾಸ್ಟಿಗೆ ಪಾತ್ರೆ ತೊಳೆದು ಇಟ್ಟಿರ್ತೀನಲ್ಲ, ಅದೆಲ್ಲ ನೀರು ಸೋರ್ಕೊಂಡ್ಮೇಲೆ ಅದನ್ನೆಲ್ಲ ಅದ್ರ ಜಾಗಕ್ಕೆ ಸೇರಿಸ್ಬಿಟ್ರೆ ಅದನ್ನೂ ಒಂದು ಕೆಲಸ ಮುಗ್ದೋಗುತ್ತೆ. ಇನ್ನೇನು ಕೆಲಸನೂ ಇರೋದಿಲ್ಲ. ಮಕ್ಕಳಿದ್ರೆ ಇನ್ ಕೇಸ್ ಅವ್ರೇನಾದರೂ ಮಧ್ಯಾಹ್ನದೊತ್ತು ಊಟ ಕೇಳಿದ್ರೆ ಅಡುಗೆ ಮಾಡಿ ಏನಾದರೂ ಹಾಕ್ಕೊಡೋದಿರುತ್ತೆ. ಇಲ್ಲ ಅಂತಂದರೆ ಅದು ಇರಲ್ಲ, ಯಾಕಂದರೆ ಆಲ್ಮೋಸ್ಟ್ ನಾಷ್ಟ ಮಾಡೋ ಟೈಮೇ 11 ಗಂಟೆ ಆಗಿಬಿಟ್ಟಿರುತ್ತೆ. ಸೊ ಎಲ್ರಿಗೂ ಆಗಲೇ ಹೊಟ್ಟೆ ತುಂಬಿರುತ್ತೆ. ಮಧ್ಯಾಹ್ನ ಯಾರೂ ಊಟ ಮಾಡೋದಿಲ್ಲ. ಎಸ್ಪೆಷಲಿ ಮಕ್ಳಿಗೇನಾದರೂ ಹಸಿವಾಯ್ತಂದರೆ ಅವರು ತಿಂತಾರಷ್ಟೇ. ಅದು ಬಿಟ್ಟರೆ ಮಧ್ಯಾಹ್ನದೊತ್ತು ಊಟ ಮಾಡೋ ಅಭ್ಯಾಸನೇ ಇಲ್ಲ. ನೆಕ್ಸ್ಟ್ ಏನಪ್ಪ ಅಂದರೆ, ಗುರುವಾರ ಇತ್ತು, ಡಿಸೆಂಬರ್ ಲಾಸ್ಟ್ ವೀಕು ಗುರುವಾರ ಇತ್ತಲ್ಲ, ಅವತ್ತು ಲಕ್ಷ್ಮೀ ಪೂಜೆನ ಸಿಂಪಲ್ಲಾಗಿ ಕಳಶದ ಮೇಲೆ ಲಕ್ಷ್ಮೀ ಮುಖನ ಕೂರಿಸಿ ನಾವು ಅಲ್ಲೇ ಸಿಂಪಲ್ಲಾಗಿ ಮಾಡಿಬಿಟ್ಟು ಅಷ್ಟೇ ನೈವೇದ್ಯ ಮಾಡಿ. ಮತ್ತು ನಾನಿಲ್ಲಿ ಪುಸ್ತಕನ ಓದ್ತಿದ್ದೆ, ಗೌರಿ ವ್ರತದ್ದು ಲಕ್ಷ್ಮೀ ಪೂಜೆದು ಪುಸ್ತಕ ಇರುತ್ತಲ್ಲ, ಸೊ ಅದನ್ನು ನಾನು ಕೂತ್ಕೊಂಡು ಓದ್ತಿದ್ದೆ. ಅದು ಕಂಪಲ್ಸರಿ 4 ವಾರ ಪೂಜೆ ಮಾಡ್ತಾರೆ, ಅಂದರೆ 4 ವಾರ ಕೂತು ಅದನ್ನು ಮನೇಲಿ ಯಾರು ಹೆಣ್ಮಕ್ಳಿರ್ತಾರಲ್ಲ ಸೊ ಅವರು ಓದ್ತಾರೆ. ಸೊ ಇವಾಗ ನೀವು ಕೇಳ್ಬೋದು, ಮನೆಯಲ್ಲಿ ಅಥವಾ ಓದಕ್ಕೆ ಬರದೇ ಇರೋರು ಏನು ಮಾಡಬೇಕು ಅಂತ. ಯಾರನ್ನಾದ್ರೂ ಕರೆಸಿ ಓದಿಸ್ತಾರೆ, ಇಲ್ಲಪ್ಪ ಅಂತಂದರೆ ಏನು ಮಾಡೋದಕ್ಕೆ ಬರೋದಿಲ್ಲ. ಸೊ ಹಾಗೆ ಅದಾದಮೇಲೆ ಒಂದು ಮದುವೆ ಇತ್ತು, ಅದು ಮರಾಠಿ ಸ್ಟೈಲಲ್ಲಿ ನಡೀತಿತ್ತು. ಸುನೀಲ್ ಇದ್ದಾರಲ್ಲ, ಸುನೀಲ್ ಅವರು ಫ್ರೆಂಡ್ದಿದ್ದು ಮದುವೆ. ಸೊ ಅದರಿಂದ ನಾವು ಹೋಗಿದ್ದು. ಹಾಗೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದರೆ ಖಂಡಿತವಾಗ್ಲೂ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟಾಟಾ.